ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಭಾರತ ಸರ್ಕಾರದ ಕ್ಯಾಬಿನೆಟ್ ಇದಕ್ಕೆ ಅನುಮೋದನೆ ಕೊಟ್ಟಿದೆ. ಹೊಸದಾಗಿ ಒಂದು ಏಜೆನ್ಸಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಸದ್ಯದಲ್ಲೇ. ಇದು ಇಡೀ ದೇಶದಲ್ಲಿ ಒಂದೇ ಒಂದು ಪರೀಕ್ಷೆ ಹಲವಾರು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವ ಒಂದು ಪ್ರಯತ್ನ. ಇದರಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಬಾಗಿಲು ತೆರೆದುಕೊಳ್ಳುತ್ತದೆ, ಹೆಚ್ಚಾಗಿ ಭಾರತ ಸರ್ಕಾರದ ಸೇವೆಗಳಲ್ಲಿ. ಅದಕ್ಕೋಸ್ಕರ ಇದ್ರ ಬಗ್ಗೆ ವಿಶೇಷವಾದ ವರದಿಯನ್ನು ನಿಮಗೋಸ್ಕರ ತಗೊಬಂದಿದ್ದೀನಿ. ಸ್ನೇಹಿತರೆ, ನಮ್ಮ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ 6,30,000ಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಆ್ಯಂಡ್ ನಮ್ಮ ಸಾಧನಾ ಅಕಾಡೆಮಿ ಆ್ಯಂಡ್ರಾಯ್ಡ್ ಆ್ಯಪ್ 1 ಲಕ್ಷಕ್ಕಿಂತ ಹೆಚ್ಚು ಡೌನ್ಲೋಡ್ಸ್ ಆಗಿದೆ. ಟೆಲಿಗ್ರಾಮಲ್ಲೂ ನಮ್ಮ ಜೊತೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೀವು ಜಾಯ್ನ್ ಆಗಿಲ್ಲ ಅಂದರೆ ಇವತ್ತೇ ಜಾಯ್ನ್ ಆಗಿ. ಸ್ನೇಹಿತರೆ, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ನನಗೆ ಬಹಳ ಸಂತಸ ತಂದಂಥ ಒಂದು ಸ್ಕೀಮ್. ಅದ್ರ ಬಗ್ಗೆ ಕ್ವಿಕ್ಕಾಗಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಇವತ್ತು ಬಂದಿರೋದು. ಏನಂದರೆ, ನನಗೆ ತುಂಬ ಸರಿ ಅನಿಸ್ತಾ ಇತ್ತು, ಏನು ಕೆಟ್ಟ ಸಿಸ್ಟಮ್ ಇದೆ ಪರೀಕ್ಷಾ ಸಿಸ್ಟಮ್ ನಮ್ಮ ದೇಶದಲ್ಲಿ. ಒಬ್ಬ ಹುಡುಗ ಎಷ್ಟು ಸರಿ ಅಪ್ಲಿಕೇಶನ್ ಹಾಕಬೇಕು, ಎಷ್ಟು ಸರಿ ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕು, ಎಷ್ಟು ಸಿಲೆಬಸ್ಸನ್ನು ಓದಬೇಕು, ಎಷ್ಟೆಷ್ಟು ವೆರೈಟಿಯಾಗಿ ಆತ ಅಲೆದಾಡಬೇಕು, ಇದನ್ನೆಲ್ಲ ನೋಡಿ ಬೇಜಾರಾಗ್ತಾ ಇತ್ತು. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಇಲ್ವಾ ಅಂತ ಅನ್ಕೋತಾ ಇದ್ದೆ. ಅಂಥ ಟೈಮಲ್ಲಿ ಒಂದು ಸೊಲ್ಯೂಷನ್ ಬಂದಿದೆ ಭಾರತದಲ್ಲಿ. ದಟ್ ಈಸ್, ಇನ್ನು ಮುಂದೆ ಹಲವಾರು ಅಪ್ಲಿಕೇಶನ್ ಹಾಕೋದು ಬೇಡ ಭಾರತ ಸರ್ಕಾರದ ಪರೀಕ್ಷೆಗಳಿಗೆ. ಇನ್ನು ಮುಂದೆ ಹಲವಾರು ಬಾರಿ ಪರೀಕ್ಷೆ ಕೇಂದ್ರಗಳಿಗೆ ಹೋಗೋದು ಬೇಡ. ಹಲವಾರು ಬಾರಿ ಎಕ್ಸಾಮ್ ಫೀಸನ್ನು 10,000 ರೂಪಾಯಿ ಗಟ್ಟಲೆ ಕಟ್ಟೋದು ಬೇಕಾಗಿಲ್ಲ. ಮಲ್ಟಿಪಲ್ ಇದಕ್ಕೊಂದು ಸಿಲೆಬಸ್ ಅದಕ್ಕೊಂದು ಸಿಲೆಬಸ್ ಓದಬೇಕಾಗಿಲ್ಲ. ಬೇರೆ ಬೇರೆ ರಾಜ್ಯಗಳಿಗೆ ಟ್ರೈನಲ್ಲಿ ಹೋಗಿ ಇನ್ನೆಲ್ಲೋ ಹೋಗಿ ಬರೀಬೇಕಾಗಿಲ್ಲ. ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಪರೀಕ್ಷೆ ಬರುತ್ತೆ, ನಮ್ಮ ಭಾಷೆಯಲ್ಲಿ ಬರ್ತಾ ಇಲ್ಲ, ಆತಂಕನೂ ಬೇಕಾಗಿಲ್ಲ. ಅಂಥದ್ದೊಂದು ಸೊಲ್ಯೂಷನ್ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ. ಏನದು? ಭಾರತ ಸರ್ಕಾರದ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಮತ್ತು ಭಾರತ ಸರ್ಕಾರದ ಸೇವೆಯಲ್ಲಿ ಸ್ಪೆಷಲಿ RRB, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಆ್ಯಂಡ್ IBPSನಲ್ಲೇ 1-1.5 ಲಕ್ಷ ಉದ್ಯೋಗ ಅವಕಾಶಗಳಿದೆ. ಅದು ಬಿಟ್ಟು ಬೇರೆದರಲ್ಲಿ ಮತ್ತೆ 1.5 ಲ್ಯಾಕ್ ಇರುತ್ತೆ. ಹತ್ತತ್ರ 3 ಲಕ್ಷ ಉದ್ಯೋಗ ಅವಕಾಶಗಳಿದೆ. 3 ಕೋಟಿ ಅಭ್ಯರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ವರ್ಷ. ಈ ಎಕ್ಸಾಮ್ಗಳನ್ನು ಸುಮಾರು 20 ಏಜೆನ್ಸಿಗಳು ಕಂಡಕ್ಟ್ ಮಾಡ್ತವೆ. ಇದೇ SSC, IBPS, RRB, ಈ ಥರದಲ್ಲಿ 20 ಏಜೆನ್ಸಿಗಳಿದೆ. ಒಬ್ಬ ಹುಡುಗ ತಾನು ಎಲಿಜಿಬಿಲಿಟಿ ಇರೋಂಥ ಪರೀಕ್ಷೆ ಬರೀತಾ ಕೂತ್ಕೊಂಡ್ರೆ 1 ವರ್ಷಕ್ಕೆ 50 ಎಕ್ಸಾಮ್ ಬರೀಬೇಕು, 50 ಸರಿ ಫೀಸ್ ತುಂಬಬೇಕು, 50 ಸರಿ ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕು. ಅದನ್ನೆಲ್ಲ ತಪ್ಪಿಸ್ಬೇಕು ಅಂತಲೇ ಭಾರತ ಸರ್ಕಾರ ಯೋಚನೆ ಮಾಡಿರೋದು. ಇನ್ನು ಮುಂದೆ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಮೂಲಕ ಒಂದು ಥರದ ಪರೀಕ್ಷೆ ನಡೆಸೋಣ. ಈ ಸದ್ಯಕ್ಕೆ ಅವ್ರು ಏನು ಯೋಚನೆ ಮಾಡಿದ್ದಾರೆ ಅಂದರೆ, ಎಲ್ಲದನ್ನು ಏಕಕಾಲಕ್ಕೆ ಮರ್ಜ್ ಮಾಡಿದಾಗ ಹ್ಯಾಪಾಜಾರ್ಡ್ ಆಗಿ ಏನಾದರೂ ವ್ಯತ್ಯಾಸ ಆಗಬಾರ್ದು. ಅದಕ್ಕೋಸ್ಕರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, IBPS ಆ್ಯಂಡ್ RRB ಈ 3 ಮಾತ್ರ ವಿಲೀನ ಸದ್ಯಕ್ಕೆ ಮಾಡಿ, ಈ 3ರ ನೇಮಕಾತಿಗಳು ಅಂದರೆ ಎಲ್ಲ ನೇಮಕಾತಿ ಬರಲ್ಲ, ಈ 3ರ ಮೂಲಕ ಆಗ್ತಾ ಇದ್ದ ಗ್ರೂಪ್ B ಆ್ಯಂಡ್ ಗ್ರೂಪ್ C ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಮತ್ತು ಸಪ್ರೇಟ್ ಎಕ್ಸಾಮ್ ಇರುತ್ತೆ. ಒಬ್ಬ ಇಂಜಿನಿಯರನ್ನು ಪರೀಕ್ಷೆ ಮಾಡಬೇಕಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟಲ್ಲಿ ಮಾಡೋಕ್ಕಾಗಲ್ಲ, ಅವರಿಗೆ ಸ್ಪೆಸಿಫಿಕ್ ಪೇಪರ್ ಕೊಟ್ಟು ಟೆಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಟೆಕ್ನಿಕಲ್ ವಿಚಾರದ ಪರೀಕ್ಷೆಗಳು ಇಲ್ಲಿ ಅಪ್ಲೈ ಆಗಲ್ಲ. ನಾನ್ ಟೆಕ್ನಿಕಲ್ ಜನರಲೈಸ್ಡ್ ಎಕ್ಸಾಮ್ಗಳನ್ನು ಇಲ್ಲಿ ಮರ್ಜ್ ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಉಳಿದ ಏನು ಇಲಾಖೆ ಏಜೆನ್ಸಿಗಳಿದ್ದಾವೆ ಅವನ್ನು ಕೂಡ ಇಲ್ಲಿಗೆ ಸೇರಿಸಬೇಕು ಅನ್ನೋ ಯೋಚನೆಯನ್ನು ಈ NRA ಮೂಲಕ ಭಾರತ ಸರ್ಕಾರ ಮಾಡ್ತಾ ಇದೆ. ಎಕ್ಸಾಮ್ಸ್ಗಳು ಹೇಗಿರುತ್ತೆ? ವರ್ಷಕ್ಕೆ 2 ಸರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಟ್ವೈಸ್. ಈ ವರ್ಷ 1 ಸರಿ ಕಂಡಕ್ಟ್ ಆಗ್ಬೋದು, ಬರುವ ವರ್ಷಗಳಿಂದ ವರ್ಷಕ್ಕೆ 2 ಸರಿ ಅಂತ ಯೋಜನೆ ಇದೆ. ಇಲ್ಲಿ 3 ಲೆವೆಲ್ ಎಕ್ಸಾಮ್ ಇರುತ್ತೆ. 10th ಅಷ್ಟೇ ಪಾಸ್ ಆಗಿದೆ ನಂದು, 10th ಲೆವೆಲ್. ಈಗೇನಲ್ಲಿ SSCನಲ್ಲಿ ಮೆಟ್ರಿಕ್ ಲೆವೆಲ್ ನಡೀತಾ ಇದೆ. ಇನ್ನು ಮುಂದೆ 10ನೇ ತರಗತಿ ಪಾಸ್ ಆದ ಹಂತದ್ದು 10th ಲೆವೆಲ್ ಎಕ್ಸಾಮ್ಗಳು ಒಂದು ಹಂತದಲ್ಲಿ ನಡೆಯುತ್ತೆ. PU ಪ್ಲಸ್ ಆದವರು 12th ಲೆವೆಲ್ ಎಕ್ಸಾಮ್ ನಡೆಯುತ್ತೆ. ಆ್ಯಂಡ್ ಗ್ರ್ಯಾಜುಯೇಟ್ ಆದವರು ಗ್ರ್ಯಾಜುಯೇಷನ್ ಲೆವೆಲ್. 3 ಹಂತದಲ್ಲಿ ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ, ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೋತಾರೆ ನಿಮ್ಮ ಸ್ಕೋರ್ ಪ್ರಕಾರ. ಪರೀಕ್ಷೆ ಎಷ್ಟು ಭಾಷೆಯಲ್ಲಿ ಇರುತ್ತೆ ಅಂದರೆ, ಹಿಂದೆಲ್ಲ ಭಾರತ ಸರ್ಕಾರದ ಪರೀಕ್ಷೆ ಕೆಲವು ಗ್ರೂಪ್ C, ಸ್ಪೆಷಲಿ ಗ್ರೂಪ್ D ಕನ್ನಡದಲ್ಲಿ ರೈಲ್ವೆ ನಡೀತಾ ಇತ್ತು. ಇನ್ನು ಮುಂದೆ ಗ್ರೂಪ್ C, ಗ್ರೂಪ್ B ಆ್ಯಂಡ್ ಗ್ರೂಪ್ D ಎಲ್ಲವೂ ಕೂಡ 12 ಮೇಜರ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಡೆಸ್ತೀವಿ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಮೇಜರ್ ಇಂಡಿಯನ್ 12, ಭಾರತ ಸಂವಿಧಾನದ 8ನೇ ಪರಿಶಿಷ್ಟದಲ್ಲಿ 22 ಭಾಷೆ ಇದೆ. ಬಟ್ 12 ಮೇಜರ್ ಇಂಡಿಯನ್ ಲ್ಯಾಂಗ್ವೇಜ್ ತಗೋತಾರೆ ಅಂದರೆ ಅದರಲ್ಲಿ ನಮ್ಮ ಕನ್ನಡ ಇರೋದ್ರಲ್ಲಿ ಯಾವ ಡೌಟು ಇಲ್ಲ. ಯಾಕಂದರೆ ಮೇಜರ್ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಾವು ಬಂದೇ ಬರ್ತೀವಿ. ಎಕ್ಸಾಮ್ ಸೆಂಟರ್ಸ್, ಯು ಡೋಂಟ್ ಬಿಲೀವ್, 1,000ಕ್ಕಿಂತ ಹೆಚ್ಚು ಸೆಂಟರ್ಗಳನ್ನ ತರಬೇಕು. ಪ್ರತಿ ಡಿಸ್ಟಿಕಲ್ಲಿ ಒಂದು ಸೆಂಟರ್ ಇರಲೇಬೇಕು. ಅದು ಸಣ್ಣ ಡಿಸ್ಟಿಕ್ ಇರಲಿ, ದೊಡ್ಡ ಡಿಸ್ಟಿಕ್ ಇರಲಿ, ಮಿನಿಮಮ್ ಒಂದು ಸೆಂಟರ್. ಬೆಂಗಳೂರು, ಧಾರವಾಡ ಈ ಥರ ದೊಡ್ಡ ಊರುಗಳಲ್ಲಿ ಹೆಚ್ಚು ಪಾರ್ಟಿಸಿಪೆಂಟ್ ಬರೋದ್ರಿಂದ 1 ಡಿಸ್ಟಿಕಲ್ಲಿ ಮಲ್ಟಿಪಲ್ ಸೆಂಟರ್ಸ್ ಕೊಡ್ತಾರೆ. ಸುಮಾರು 700+ ಡಿಸ್ಟಿಕ್ ಇದೆ. ಹಾಗಾಗಿ ಬೆಂಗಳೂರು, ಮೈಸೂರು ಇಂಥ ಕಡೆ 1-2 ಸೆಂಟರ್ ಜಾಸ್ತಿ ಆಗೋದ್ರಿಂದ 1000 ಎಕ್ಸಾಮ್ ಸೆಂಟರ್ಸ್ ಇರುತ್ತೆ. ಅಲ್ಲಿಗೆ ಎವ್ರಿ ಡಿಸ್ಟಿಕಲ್ಲಂತೂ ಸೆಂಟರ್ಗಳು ಡೌಟ್ ಇಲ್ಲ.
ಆ್ಯಂಡ್ ಎಕ್ಸಾಮಿನೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಎಕ್ಸಾಮ್ ನಡೆಸೋಕ್ಕೆ ಸೆಂಟರ್ ನಿಮ್ಮ ಡಿಸ್ಟಿಕಲ್ಲಿ ಇರುತ್ತೆ, ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆ ಮಾಡುವಂಥದ್ದು, ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ 117 ಆಸ್ಪಿರೇಷನಲ್ ಡಿಸ್ಟಿಕ್ಸ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಇವನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈಗ ನಮ್ಮ KPSC ಇದೆ ಕರ್ನಾಟಕದಲ್ಲಿ, KPSCಯ ಪ್ರಾದೇಶಿಕ ಕಚೇರಿಗಳು ಶಿವಮೊಗ್ಗ, ಮೈಸೂರು, ಹೀಗೆ ಧಾರವಾಡ ಕೆಲವು ಕಡೆ ಇದೆ. ಆ ಥರ ಪ್ರಾದೇಶಿಕ ಕಚೇರಿ ಏನು KPSC ಕೊಟ್ಕೊಂಡಿದೆಯೋ ದಟ್ ಟೈಪ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಎಕ್ಸಾಮಿನೇಷನ್ ಅಂತೇಳಿ ಆಸ್ಪಿರೇಷನಲ್ ಡಿಸ್ಟಿಕ್ 117ಅಲ್ಲಿರುತ್ತೆ. ತುಂಬ ಪತ್ರಿಕೆಗಳು ಇವತ್ತು ತಪ್ಪೋಲಗಿ ನಮೂದೇ ಆಗಿದೆ 117 ಡಿಸ್ಟಿಕಲ್ಲಿ ಎಕ್ಸಾಮ್ ನಡೆಸ್ತಾರೆ ಅಂತ. ನಾಟ್ ಎಕ್ಸಾಮ್ ನಡೆಸೋದು 1000 more ಸೆಂಟರ್ಸು ಎವ್ರಿ ಡಿಸ್ಟಿಕಲ್ಲಿ ನಡೆಸುವಂಥ ಯೋಜನೆ ಇದೆ. ಸ್ಕೋರ್ ಹೇಗಿದು? ನೀವು ಒಂದ್ಸರಿ ಎಕ್ಸಾಮ್ ಬರೀತೀರ ಒಂದು ಪರೀಕ್ಷೆಗೆ, ನೀವು ಬರೆದ ಪರೀಕ್ಷೆಯ ಸ್ಕೋರ್ 3 ವರ್ಷ ವ್ಯಾಲಿಡಿಟಿ ಇರುತ್ತೆ. 2020 ನೀವು ಸರ್ಟಿಫೈ ಆಗಿದ್ದೀರಿ ಅಂದರೆ 20, 21, 22 3 ವರ್ಷ ನೀವು ಆ ಸ್ಕೋರ್ ಇಟ್ಕೊಂಡು ಗೌರ್ಮೆಂಟ್ ಏಜೆನ್ಸಿಗಳ ರಿಕ್ರೂಟ್ಮೆಂಟ್ಗಳಿಗೆ ಅಪ್ಲೈ ಮಾಡ್ಬೋದು. ಹೇಗಿದು ಅಪ್ಲೈ ನಡೆಯುತ್ತೆ ಅಂತ ಅಂದರೆ, ನೀವು ತಗೊಳ್ಳೋದು ಪರೀಕ್ಷೆ 1, ಪರೀಕ್ಷೆ ತೆಗೆದುಕಿದಾಗ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಆಗುತ್ತೆ ವಿತ್ ಒಂದು ಯುನಿಕ್ ID ಅಥವಾ ರಿಜಿಸ್ಟ್ರೇಷನ್ ನಂಬರ್ ಮೂಲಕ. ನೆಕ್ಸ್ಟ್ ಯಾವುದೋ ಒಂದು ಇಲಾಖೆನವರು ನೇಮಕಾತಿ ಮಾಡ್ಕೋಬೇಕು, ಅಥವಾ ಡೈರೆಕ್ಟ್ ಇಲ್ಲಿ 2 ಪ್ಯಾರಲ್ ಸಿಸ್ಟಮ್ ಇದೆ. ಈ ಲಿಸ್ಟನ್ನು ಅವರೇ ಕಳಿಸ್ಕೊಡ್ಬೋದು, ಅಥವಾ ನಿಮಗೆ ಮತ್ತೆ ಅಪ್ಲೈ ಮಾಡೋಕ್ಕೆ ಕೇಳ್ಬೋದು. ಅಬಕಾರಿ ಇಲಾಖೆನಲ್ಲಿ ಬೇಕು, ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಇದೆ. ಆವಾಗ ಅವ್ರು ಅಪ್ಲಿಕೇಶನ್ ಕರೀತಾರೆ, ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ, ದೆರ್ ಈಸ್ ನೋ ಫೀಸ್. ಫಿಲ್ ಮಾಡ್ತಾ ಇದ್ದಂಗೆ ನಿಮ್ಮ ಏನು ಸ್ಕೋರ್ ರಿಜಿಸ್ಟ್ರೇಷನ್ ನಂಬರ್ ಹೊಡಿತೀರಾ ಅದು ಲಿಂಕಪ್ ಇರುತ್ತೆ. ಆ ಲಿಂಕಪ್ ಮೂಲಕ ಅಲ್ಲೇ ಶಾರ್ಟ್ ಲಿಸ್ಟ್ ಮಾಡ್ಕೋತಾರೆ. ಟಾಪ್ ಆ್ಯಂಡ್ ರಿಸರ್ವೇಷನ್ ಬೇಸಲ್ಲಿ ನಿಮ್ಮನ್ನು ನೇಮಕಾತಿ ಮಾಡ್ಕೋತಾರೆ. ನೀವು ಮತ್ತೆ ಎಕ್ಸಾಮ್ ಸೆಂಟ್ರಿಗೆ ಹೋಗೋದು ಬೇಕಾಗಿಲ್ಲ, ಮತ್ತೆ ಎಕ್ಸಾಮ್ ಫೀಸ್ ತುಂಬೋದು ಬೇಕಾಗಿಲ್ಲ. ಒಂದು ಸರಿ ಎಕ್ಸಾಮ್ ಬರೆದ್ರೆ ಸಾಕು. ಬೇರೆ ಬೇರೆ ನೇಮಕಾತಿಗಳಿಗೆ ಜಸ್ಟ್ ಫಿಲ್ ದ ಫಾರ್ಮ್, ಗೆಟ್ ದ ಜಾಬ್. ಸರ್, ಎಷ್ಟು ವರ್ಷದವರೆಗೂ ಬರೀಬೋದು? ಒಂದು ಏಜ್ ಲಿಮಿಟನ್ನು ಫಿಕ್ಸ್ ಮಾಡ್ತಾರೆ, 32, 35 ಈ ಥರ. ಆ ಫಿಕ್ಸ್ ಮಾಡಿದ ಏಜನ್ನು ಇನ್ನೂ ಅವರು ಡಿಸ್ಕ್ಲೋಸ್ ಮಾಡಿಲ್ಲದೆ ಇರೋದ್ರಿಂದ ಹೇಳೋಕ್ಕಾಗ್ತಾ ಇಲ್ಲ. ಆ ಏಜ್ಗಳಲ್ಲಿ OBC SC/STಗಂತೂ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಏನು 2, 3, 5 ಇಯರ್ ಕೊಡ್ತಾರೆ, ಅದು ಕೊಡ್ತಾರೆ. ಆ ರೇಜ್ ರಿಲ್ಯಾಕ್ಸೇಷನ್ ಇರೋವರೆಗೂ ನೀವು ಬರೀಬೋದು. ಸರ್, ನಂಗೆ 45 ವರ್ಷ ಆಗಿದೆ, ಬರೀಬೋದಾ? ನೋ, ಹಾಗೆಲ್ಲ ಅವಕಾಶ ಇರಲ್ಲ. ಒಂದು ಏಜ್ ಲಿಮಿಟ್ ಫಿಕ್ಸ್ ಮಾಡ್ತಾರೆ, ಅಲ್ಲಿವರೆಗೂ ಯು ಕ್ಯಾನ್ ರೈಟ್. ದೆನ್ ಎಕ್ಸಾಮ್ ಯಾವ ಟೈಪಲ್ಲಿರುತ್ತೆ? ಎಕ್ಸಾಮ್ ಕಂಪ್ಲೀಟ್ಲಿ ಆನ್ಲೈನ್ ಎಕ್ಸಾಮ್. ದೆರ್ ಈಸ್ ನೋ ಪೇಪರ್ ಪೆನ್ಸಿಲ್ ಎಕ್ಸಾಮ್. ಆನ್ಲೈನ್ ಎಕ್ಸಾಮನ್ನು ಸರ್ ಹೇಗೆ ಅಷ್ಟು ಕಂಪ್ಯೂಟರ್ ಕೋಟ್ಯಾಂತರ ಜನ ಬರೋಕ್ಕೆ ಹೇಗೆ ರೆಡಿ ಮಾಡ್ಕೋತಾರೆ? ನೋ, ಕೋಟ್ಯಾಂತರ ಜನ ಬರೆಯುವಂಥ ಒಂದು ದಿನಕ್ಕೆ ಹೋಗಿ ಕೂತ್ಕೊಳ್ಳೋಂಥ ಸಿಸ್ಟಮ್ ಇರಲ್ಲ. ಇದು ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಅಂತ ಕೊನೆಗೆ ಹೇಳ್ತೀನಿ. ಇಲ್ಲಿ ಏನು ಅಡ್ವಾಂಟೇಜಸ್ ನಮಗೆಲ್ಲ ಯುವಕರಿಗೆ ಅಂತ ಅಂದರೆ, ನೋ ಮಲ್ಟಿಪಲ್ ಎಕ್ಸಾಮಿನೇಷನ್. ಆ ಎಕ್ಸಾಮ್ ಬರೀ, ಈ ಎಕ್ಸಾಮ್ ಬರೀ, ಈ ಎಕ್ಸಾಮ್ ಬರೀ, ಮಲ್ಟಿಪಲ್ ಎಕ್ಸಾಮ್ ಬರೆಯೋ ಟೆನ್ಷನ್ಸ್ ಇಲ್ಲ. ನೋ ಫೈನಾನ್ಷಿಯಲ್ ಬರ್ಡನ್, ಎಕ್ಸಾಮ್ ಫೀಸ್ ಬರ್ಡನ್, ಬಸ್ಸಲ್ಲಿ ಹೋಗೋ ಟ್ರಾವೆಲ್ ಬರ್ಡನ್, ಲಾಡ್ಜ್ ಬರ್ಡನ್ ಇದಿರಲ್ಲ. ದೆನ್ ಹೆಣ್ಮಕ್ಳುಗಳನ್ನು ತುಂಬ ದೂರದ ಸೆಂಟರ್ಗಳಿಗಿದ್ರೆ ಅಪ್ಲೈ ಮಾಡ್ತಾರೆ, ಹೋಗಿ ರೀಚ್ ಆಗಿ ಬರೆಯೋದಕ್ಕೆ ರೆಡಿ ಇರಲ್ಲ ಅವರು. ಹಾಗಾಗಿ ಅವ್ರದ್ದೇ ಡಿಸ್ಟಿಕಲ್ಲಿ ಆಗೋದ್ರಿಂದ ವುಮೆನ್ ಪಾರ್ಟಿಸಿಪೇಷನ್ ಹೆಚ್ಚಿಗೆ ಆಗೋ ಸಾಧ್ಯತೆ ಇದೆ. ಸಿಂಗಲ್ ರಿಜಿಸ್ಟ್ರೇಷನ್ ಪೋರ್ಟಲ್, ಒಂದೇ ಒಂದು ಕಡೆ ಅಪ್ಲೈ ಮಾಡಿದರೆ ಸಾಕು, ನಿಮ್ಗೆ ಎಕ್ಸಾಮಿನೇಷನ್ ಸಿಗುತ್ತೆ. ನೋ ಕ್ಲಾಶಸ್ ಆಫ್ ಎಕ್ಸಾಮಿನೇಷನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. TET ಫಿಕ್ಸ್ ಆಗಿದೆ, SDA ಫಿಕ್ಸ್ ಆಗಿದೆ, ಪೊಲೀಸ್ ಎಕ್ಸಾಮ್ ಫಿಕ್ಸ್ ಆಗಿರುತ್ತೆ. ಆವಾಗ ಎಲ್ಲ ಏಜೆನ್ಸಿಗಳಿಗೆ ಮತ್ತೆ ಲೆಟ್ರ್ ಬರಿತೀವಿ ನಾವು, ಸರ್ ಇವತ್ತು ಈ ಎಕ್ಸಾಮ್ ಇದೆ, ದಯವಿಟ್ಟು ಪೋಸ್ಟ್ಪೋನ್ ಮಾಡಿ. ಒಂದೊಂದು ಸರಿ ಮಾಡ್ತಾರೆ, ಒಂದೊಂದು ಸರಿ ಮಾಡಲ್ಲ. ನೀನು ಅದಕ್ಕಾದರೂ ಇದಕ್ಕಾದ್ರೂ ಚಾಯ್ಸ್ ಮಾಡ್ಕೊ ಅಂತ ಹೇಳ್ತಾರೆ ಏಜೆನ್ಸಿಗಳು. ಅಂಥ ಪರಿಸ್ಥಿತಿಗಳಿದೆ. ಹಾಗಾಗಿ ಇನ್ನು ಮುಂದೆ ಆ ಥರ ಕ್ಲಾಶಸ್ ಇರಲ್ಲ ಆಲ್ ಇಂಡಿಯಾ ಎಕ್ಸಾಮ್ಗಳಲ್ಲಿ. ದೆನ್ ಕ್ಯಾಂಡಿಡೇಟ್ಸ್ಗಳೇ ತಮ್ಮ ಡೇಟ್ಸನ್ನು ಫಿಕ್ಸ್ ಮಾಡ್ಬೋದು. ಅಂದರೆ ಇಷ್ಟು ದಿನ ಏನಾಗ್ತಾ ಇತ್ತು, ಅವ್ರು ಕೊಟ್ಟ ಡೇಟ್ಗೆ ನಾವು ಹೋಗಿ ಎಕ್ಸಾಮ್ ಬರೀಬೇಕಿತ್ತು. ಇದು ಹಾಗಲ್ಲ. ನೀವು ಅಪ್ಲೈ ಮಾಡಬೇಕಾದ್ರೆ ಎಕ್ಸ್ಪೆಕ್ಟೆಡ್ ಶೆಡ್ಯೂಲ್ ಡೇಟನ್ನು ನೀವು ಕೊಡ್ತೀರಾ, ಆ್ಯಂಡ್ ಎಕ್ಸ್ಪೆಕ್ಟೆಡ್ ಅನ್ನೋಕ್ಕಿಂತ ನಿಮ್ಮ ನಿಯರ್ ಬೈ ಡಿಸ್ಟ್ರಿಕ್ಕನ್ನೇ ಕೊಡ್ತೀರಾ. ಅಲ್ಲಿ ಅವೈಲಬಿಲಿಟಿ ನೋಡ್ತಾರೆ, ಕೇಳಿದ ಕೂಡಲೇ ಕೊಡಲೇಬೇಕು ಅಂತ ಇಲ್ಲ. ನೀವು 17ಕ್ಕೆ ಕೊಟ್ಟಿದ್ದರೆ 15ರಿಂದ 20 ನಿಮಗೆ ಡೇಟ್ ಕೊಡ್ತಾರೆ. ಆ್ಯಂಡ್ ಎಕ್ಸಾಮ್ ಸೆಂಟ್ರು ಬಹುತೇಕ ನಿಮ್ಮ ಡಿಸ್ಟಿಕ್ಕಲ್ಲೇ ಕೊಡ್ತಾರೆ. ತೀರಾ ಅಲ್ಲಿ ಕ್ರೌಡ್ ಇದ್ದರೆ ನಿಯರ್ ಬೈ ಡಿಸ್ಟಿಕ್ಕಲ್ಲಿ ಎಕ್ಸಾಮ್ ಸೆಂಟ್ರ್ ಕೊಡೋಂಥ ಪಾಸಿಬಿಲಿಟಿ ಇದೆ. ದೆನ್ ಸ್ಕೋರ್ಗಳನ್ನು ಯಾರ ಜೊತೆ ಶೇರ್ ಮಾಡ್ತಾರೆ ಇವರು? ಸ್ಕೋರ್ಗಳನ್ನು ಭಾರತ ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಶೇರ್ ಆಗುತ್ತೆ, ಸ್ಟೇಟ್ ಗೌರ್ಮೆಂಟ್ಗೂ ಮತ್ತು ಯೂನಿಯನ್ ಟೆರಿಟರೀಸ್ಗೂ ಶೇರ್ ಮಾಡ್ತಾರೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳಿಗೆ ಶೇರ್ ಮಾಡ್ತಾರೆ, ಪ್ರೈವೇಟ್ ಸೆಕ್ಟರ್ನವ್ರಿಗೂ ಶೇರ್ ಮಾಡ್ತಾರೆ. ನಿಮಗೆ ಎಲ್ಲಿಂದ ಜಾಬ್ ಅಪಾರ್ಚುನಿಟೀಸ್ ಬರುತ್ತೋ ಗೊತ್ತಿಲ್ಲ, ಅಷ್ಟು ಬಾಗಿಲು ತೆರ್ಕೋತಿದೆ. ಆದರೆ ನಮ್ಮ ದೇಶದಲ್ಲಿ ನಿಮಗೆ ಗೊತ್ತು, ಇದು ಯೂನಿಯನ್ ಸಿಸ್ಟಮ್. ನನ್ನ ಪ್ರಕಾರ ಸೆಂಟ್ರಲ್ನವ್ರು ಎಕ್ಸಾಮ್ ನಡೆಸಿ ಲಿಸ್ಟ್ ಕಳಿಸ್ಕೊಟ್ರೆ ಸ್ಟೇಟ್ನವ್ರು ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅಂತ ವಿಶ್ವಾಸ ನನಗೇನಿಲ್ಲ. ಏಕೆಂದರೆ ಇಲ್ಲಿ ಒಂದು ಈಗೋ ಕ್ಲಾಶ್ ಇದ್ದೇ ಇರುತ್ತೆ, ಸ್ಟೇಟ್ ಆ್ಯಂಡ್ ಯೂನಿಯನ್. ಹಾಗಿದ್ದ ಪಕ್ಷದಲ್ಲಿ ಸ್ಟೇಟ್ನವ್ರು ಇದನ್ನು ಒಪ್ಕೊಳ್ಳದೆ ಇದ್ದರೆ ನನ್ನ ರಿಕ್ವೆಸ್ಟು, ಯುವಕರು ನೀವೆಲ್ಲ ಒಂದು ಮನವಿಯನ್ನು ಸಲ್ಲಿಸಬೇಕು. ಯಾರಿಗೆ? ಸರ್ಕಾರಗಳಿಗೆ.
ಆನ್ಲೈನ್ ಮೂಲಕನೋ ಯಾವುದೋ ಒಂದು ಹ್ಯಾಶ್ಟ್ಯಾಗ್ ಮೂಮೆಂಟ್ ಮಾಡಬೇಕು. ಏನು ಮೂಮೆಂಟ್ ಅದು ಅಂದರೆ, ಏನು ಸೆಂಟ್ರಲಲ್ಲಿ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಬಂದಿದೆಯೋ ಸೇಮ್ ಮಾಡಲ್ ನಮ್ಮ ಸ್ಟೇಟಲ್ಲೂ ಆಗಲಿ. ನಮ್ಮ ಸ್ಟೇಟಲ್ಲಿ ಸ್ಟೇಟ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಮಾಡಿಕೊಂಡು ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಗೆ ವರ್ಷಕ್ಕೆ 1 or 2 ಟೈಮ್ ಎಕ್ಸಾಮ್ ನಡೆಸ್ರಿ, ಅದ್ರ ಸ್ಕೋರ್ ಇಟ್ಕೊಂಡು ಅಪಾಯಿಂಟ್ಮೆಂಟ್ ಕೊಡ್ತಾ ಹೋಗ್ರಿ. ಪದೇ ಪದೇ ನಮಗೆ ಎಕ್ಸಾಮ್ ಸೆಂಟ್ರಿಗೆ ಅಲಿಸ್ಬೇಡ್ರಿ, ಪದೇ ಪದೇ ನಮ್ಮ ಹತ್ರ ಫೀಸ್ ಸುಲಿಗೆ ಮಾಡಬೇಡಿ ಅನ್ನೋ ಮೆಸೇಜನ್ನು ಸರ್ಕಾರದ ಏಜೆನ್ಸಿಗಳಿಗೆ ನಾವು ತಲುಪಿಸ್ಬೇಕು. ಇಲ್ಲ ಅಂದರೆ ಏನು NRAದವ್ರು ರಿಕ್ರೂಟ್ಮೆಂಟ್ ನೇಮಕಾತಿ ಇದು ಮಾಡ್ತಾರೆ ಎಕ್ಸಾಮ್, ಆ ಎಕ್ಸಾಮಿಂದ ಮಾರ್ಕ್ಸ್ ತಗೊಂಡು ಇಲ್ಲೂ ಕೂಡ ನಮಗೆ ಜಾಬ್ ಅಪಾರ್ಚುನಿಟೀಸ್ ಕೊಡಬೇಕು. ನಿಮಗೆ ಹಿಂದೆ ಹೇಳಿದ್ದೀವಿ ನಾವು UPSC ನನ್ನ ಯಶಸ್ಸಿನ ಕಥೆಗಳಲ್ಲಿ, UPSCನಲ್ಲಿ ಮೇನ್ಸ್ ಪಾಸ್ ಆಗಿ ಪರ್ಸ್ನಾಲಿಟಿ ಟೆಸ್ಟ್ಗೆ ಹೋಗ್ತಾರೆ. 1:3 ಒಬ್ಬನಿಗೆ ಜಾಬ್ ಸಿಗುತ್ತೆ, ಇಬ್ಬರು ಹೊರಗೆ ಬೀಳಲೇಬೇಕು. ಅಲ್ಲಿ 1,000 ವೇಕೆನ್ಸಿಗಳಿದ್ದರೆ 3,000 ಜನ ಪರ್ಸ್ನಾಲಿಟಿ ಟೆಸ್ಟಿಗೆ ಬರ್ತಾರೆ. 2,000 ಜನ ಆ ಹಂತಕ್ಕೆ ಹೋದವ್ರನ್ನ ಮನೆಗೆ ಕಳಿಸ್ಬಾರ್ದು ಅನ್ನೋ ಕಾರಣಕ್ಕೆ ಈಗಿರುವ ಭಾರತ ಸರ್ಕಾರ ಏನು ಯೋಚನೆ ಮಾಡುತ್ತೆ ಅಂದರೆ, ಅಷ್ಟು ಹಂತ ದಾಟಿ ಬಂದವರಿಗೆ ಸೀದಾ ಮನೆ ಕಳಿಸೋ ಬದಲು ಅವರಿಗೆ ಬೇರೆ ಬೇರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು, ಪಬ್ಲಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅವಕಾಶ ಕೊಡೋಣ ಅಂತ ಕೊಡ್ತಾ ಇದ್ದಾರೆ 2016-17ಇಂದ. ಪರ್ಸನಾಲಿಟಿ ಟೆಸ್ಟ್ ಒನ್ಸ್ ರೀಚ್ UPSCನಲ್ಲಿ ಅವರಿಗೆ ಒಂದು ಜಾಬ್ ಅಂತೂ ಫಿಕ್ಸ್ ಇರುತ್ತೆ. ಆ ಥರ ನಮಗೆ ಪದೇ ಪದೇ ಎಕ್ಸಾಮ್ಗೆ ಕೂರಿಸೋ ಬದಲು ಈ ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಇದೊಂದೇ ಪರೀಕ್ಷೆಯಿಂದ ಜಾಬ್ ಸಿಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ಸಿಗ್ಬೋದು, ಸಿಗದೇನೆ ಇರ್ಬೋದು. ಮೀನ್ಸ್ SDA FDA ಅಂತ ನಮ್ಮ ಸ್ಟೇಟ್ ಎಕ್ಸಾಮ್ಗಳು ನೋಡಿದ್ದೀರಾ, ರಿಟರ್ನ್ ಎಕ್ಸಾಮ್ ಬರೀತೀರಾ, ಸೀದಾ DHO ಆಫೀಸಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತೀರಾ, ಜಾಬ್ ರಿಪೋರ್ಟ್ ಆಗ್ತೀರಾ. ಸಮ್ ಆಫ್ ದಿ ಎಕ್ಸಾಮ್ ನೀಡ್ ಫಿಸಿಕಲ್ ಟೆಸ್ಟ್. ಫಾರೆಸ್ಟು, ಪೊಲೀಸಲ್ಲೆಲ್ಲ ಫಿಸಿಕಲ್ ಟೆಸ್ಟ್ ಬೇಕಾಗತ್ತೆ. ಸ್ಕೋರನ್ನು ಇಲ್ಲಿ ತಗೋತಾರವರು. ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿಕೊಂಡು ನಿಮಗೆ ಟೈರ್ 2, ಟೈರ್ 3 ಟೆಸ್ಟ್ಗಳು ಮಾಡಿ ಜಾಬನ್ನು ಕೊಡ್ಬೋದು. ಇಲ್ಲ ಇದು ಒಂದೇ ಲೆವೆಲ್ ಮಾಡಿಕೊಂಡು ಸಣ್ಣ ಮೆಡಿಕಲ್ ಟೆಸ್ಟ್, ನೀವು ಯಾವುದೇ ರಿಕ್ರೂಟ್ಮೆಂಟ್ಗೆ ಹೋಗಬೇಕು ಅಂದರೂ ನಿಮ್ಮ ಆರೋಗ್ಯ ರಿಲೇಟೆಡ್ ಆದ ವೈದ್ಯಕೀಯ ಟೆಸ್ಟ್ಗಳು ಒಳಪಡಲೇಬೇಕು. ಹಾಗಾಗಿ ಅದನ್ನು ಟೈರ್ 3 ಟೆಸ್ಟ್ ಅಂತೀವಿ. ಆ ಟೈರ್ 3 ಟೆಸ್ಟ್ ಅನಿವಾರ್ಯ. ಕೆಲವೊಂದು ಎಕ್ಸಾಮ್ಗಳು ಟೈರ್ 2 ಮಾಡ್ಬೋದು, ಕೆಲವೊಂದು ಡಿಪಾರ್ಟ್ಮೆಂಟ್ಗಳು, ಅದಾದ ಫಿಸಿಕಲ್ ಟೆಸ್ಟ್ ಇವುಗಳು ಮಾಡ್ತಾರೆ. ಬಟ್ ಎಕ್ಸಾಮ್ ನಡೆಸಿ ನಿಮ್ಮನ್ನು ಎಗೇನ್ ಟಾರ್ಚರ್ ಕೊಡೋಂಥ ಶೋಷಣೆ ಅಂತೂ 100% ನಿಲ್ಲತ್ತೆ. ದೆನ್ ಕರಿಕ್ಯುಲಮ್ ಏನಿರುತ್ತೆ, ಸಿಲೆಬಸ್ ಏನು ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಟೆಸ್ಟ್ ವುಡ್ ಬಿ ಕಾಮನ್, ವುಡ್ ಬಿ ದ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. ಏನು ಸ್ಟ್ಯಾಂಡರ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? 10th ಅಂದರೆ 10th ಲೆವೆಲ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, PU ಅಂದರೆ PU ಲೆವೆಲ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಡಿಗ್ರಿ ಅಂದರೆ ಡಿಗ್ರಿ ಲೆವೆಲ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮಗೆ ಗೊತ್ತೇ ಇದೆ. ಯಾವುದೇ ಎಕ್ಸಾಮ್ ತೊಗೊಳ್ರಿ, ಫ್ರಮ್ ದ ಪೊಲೀಸ್ ಕಾನ್ಸ್ಟೇಬಲ್ ಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ವರೆಗೂ ಹ್ಯುಮ್ಯಾನಿಟೀಸ್ ಇದ್ದೇ ಇರುತ್ತೆ. ಹ್ಯುಮ್ಯಾನಿಟೀಸ್ ಅಂದರೆ ಹಿಸ್ಟರಿ, ಎಕಾನಮಿ, ಪೊಲಿಟಿ, ಜಾಗ್ರಫಿ ಅಷ್ಟು ಪ್ಯಾಕಪ್ ಇರಲೇಬೇಕು. ಬೇಸಿಕ್ ಸೈನ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಇತ್ತೀಚೆಗೆ ಟೆಕ್ನಾಲಜಿಯನ್ನು ಆ್ಯಡ್ ಮಾಡ್ಕೋತೀರಾ. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು, ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ IQ ಫಾರ್ಮುಲಾ ಜೊತೆಗೆ ಹೋಗುವಂಥ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು. ಟೆಸ್ಟ್ ಆಫ್ ರೀಸನಿಂಗು, ಯೋಚನೆ ಮಾಡಿ ಉತ್ತರ ಕೊಡುವಂಥ ಪ್ರಶ್ನೆಗಳು. ಸ್ವಲ್ಪ ಜನರಲ್ ಇಂಗ್ಲೀಷ್, ಸ್ವಲ್ಪ ಕಂಪ್ಯೂಟರ್ ಅವೇರ್ನೆಸ್. ಇದು ಅವರು ಫಿಕ್ಸ್ ಮಾಡಿಲ್ಲ, ವಿ ಎಕ್ಸ್ಪೆಕ್ಟ್, ಇಷ್ಟು ಬಿಟ್ಟು ಇನ್ನೇನು ಹೋಗೋಕ್ಕೆ ಚಾನ್ಸ್ ಇಲ್ಲ. ಈ ಫ್ರೇಮ್ವರ್ಕಲ್ಲೇ ಸಿಲಬಿ ಫ್ರೇಮ್ ಆಗುತ್ತೆ. ನೀವು ಇದಕ್ಕೆ ರೆಡಿ ಆಗ್ತಾ ಇದ್ದರೆ ವಿತಿನ್ ಎ ಇಯರ್ ಒಳಗಡೆ ನೀವು NRA ಮೂಲಕನೇ ರಿಕ್ರೂಟ್ ಆಗುವಂಥ ಚಾನ್ಸ್ ತುಂಬ ಇದೆ. ದೆನ್ ಆನ್ಲೈನ್ ಎಕ್ಸಾಮ್ ಹೇಗಿರುತ್ತೆ? ಆನ್ಲೈನ್ ಎಕ್ಸಾಮ್ ವೆರಿ ಬ್ಯೂಟಿಫುಲ್. ಎಲ್ಲರಿಗೂ ಒಂದೇ ದಿನ ಒಂದೇ ಟೈಮ್ಗೆ ಕೊಡೋದಿಲ್ಲ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆಲ್ಲ 3-4 ಶೆಡ್ಯೂಲ್ ಕೊಡ್ಬೋದವರು. ಕೋಟ್ಯಂತರ ಜನ ಅಪಿಯರ್ ಆಗೋದ್ರಿಂದ ಒಂದು ಸ್ಟ್ಯಾಂಡರ್ಡ್ ಆದ ಕ್ರೋರ್ಸ್ ಟುಗೆದರ್ ಕ್ವಶನ್ಸ್ ಕಲೆಕ್ಷನ್ ಮಾಡ್ತಾರೆ. ಹೇಗೆ ಕಲೆಕ್ಷನ್ ಮಾಡ್ತಾರೆ? ಈಸಿ, ವೆರಿ ಈಸಿ ಫಸ್ಟ್, ಈಸಿ, ಮೀಡಿಯಮ್, ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಒಂದು 5-6 ಫ್ಲ್ಯಾಟ್ ಮಾಡ್ಕೋತಾರೆ. ಒಂದೊಂದು ಫ್ಲ್ಯಾಟಲ್ಲಿ ಲಕ್ಷ ಕ್ವಶನ್ ತುಂಬ್ತಾರೆ. ವೆರಿ ಈಸಿಯಲ್ಲಿ ಒಂದಿಷ್ಟು, ಈಸಿಯಲ್ಲಿ ಒಂದಿಷ್ಟು, ಮೀಡಿಯಮ್ಮು ಅಥವಾ ಆವ್ರೇಜ್, ಅಬೋವ್ ಆವ್ರೇಜ್ ಅಥವಾ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಲಕ್ಷ ಕ್ವಶನ್ ತುಂಬಿರ್ತಾರೆ. ಎಲ್ಲ ಒಂದೇ ಲೆವೆಲ್ ಇರುತ್ತೆ. ಒಬ್ಬ ಕ್ಯಾಂಡಿಡೇಟ್ ಹೋಗ್ತಿದ್ದಂಗೆ ಇಲ್ಲಿಂದ ಒಂದು 20 ಕ್ವಶನ್, ಇಲ್ಲಿಂದ ಒಂದು 15, ಇಲ್ಲಿಂದ ಒಂದು 15, ಇಲ್ಲಿಂದ ಒಂದು 10, ಇಲ್ಲಿಂದ ಒಂದು 10, ಹೀಗೆ 100 ಕ್ವಶನ್ಸ್ ನಿಮಗೆ ಬರುತ್ತೆ. ನಿಮ್ಮ ಪಕ್ಕದವ್ರಿಗೂ ಕೂಡ ಅದೇ ಥರ ಬರ್ತವೆ, ಆದರೆ ಅದೇ ಕ್ವಶನ್ ಬಂದಿರಲ್ಲ. ಎಕ್ಸಾಂಪಲ್ ಹೇಳೋದಾದರೆ, ಗುಲಾಮಿ ಮನೆತನದ ಫೌಂಡರ್ ಯಾರು ಅಂತ ಇವನಿಗೆ ಬಂದರೆ, ಖಿಲ್ಜಿ ಮನೆತನದ ಫೌಂಡರ್ ಯಾರು ಅವ್ರಿಗೆ ಬರುತ್ತೆ, ತುಘಲಕ್ ಮನೆತನದ ಫೌಂಡರ್ ಯಾರು ಅವ್ರಿಗೆ ಬರುತ್ತೆ, ಸೈಯದ್ ಲೋಧಿ, ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಬರ್ತಾ ಇರುತ್ತೆ. ದೆನ್ ಮೊಘಲ್ ವಂಶದ ಸ್ಥಾಪಕ, ಹೀಗೆ ಎಲ್ಲರಿಗೂ ಡಿಫ್ರೆಂಟ್ ಆದ ಪ್ರಶ್ನೆಗಳು, ಆದರೆ ಎಲ್ಲದೂ ಒಂದೇ ಥರದಾಗಿರುತ್ತೆ. ನೆಕ್ಸ್ಟ್ ಯಾವುದೋ ಒಂದು ಇಸ್ವಿ ಬೇಸಲ್ಲಿ ಕೇಳಿದರೆ, ಅಂದರೆ ನಂಬರ್ ಬೇಸಲ್ಲಿ, ಎಲ್ಲರಿಗೂ ನಂಬರ್ ಬೇಸಲ್ಲಿ ಇರುತ್ತೆ. ಲೆಕ್ಕ ಕೊಟ್ಟರೆ ಇಲ್ಲಿ ಒಂದು ನಂಬರ್ ಇರುತ್ತೆ, ಟೈಮ್ ಆ್ಯಂಡ್ ವರ್ಕು, ಇಲ್ಲೂ ಟೈಮ್ ಆ್ಯಂಡ್ ವರ್ಕು, ಇಲ್ಲೊಂದು ಟೈಮ್ ಆ್ಯಂಡ್ ವರ್ಕು, ಬಟ್ ಬೇರೆ ಬೇರೆ ಟೈಪಲ್ಲಿ ಕ್ವಶನ್ ಬರುತ್ತೆ.
ಇಲ್ಲಿ ಸರ್ ಅವನಿಗೆ ಈಸಿ ಬಂತು ನಮಗೆ ಟಫ್ ಬಂತು ಅನ್ನೋ ಚಾನ್ಸಸ್ಸೇ ಇಲ್ಲ. ಈಗಾಗಲೇ ರೈಲ್ವೇದಲ್ಲಿ ತುಂಬ ಬ್ಯಾಂಕಿಂಗ್ ಎಕ್ಸಾಮ್ಗಳು ಹೀಗೆ ನಡೀತಾ ಇರೋದು. ಹಾಗೇನು ಚಾನ್ಸೇ ಇಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಆಲ್ಗೋರಿದಮೆಟಿಕ್ ಆಗಿ ಇದನ್ನು ಫ್ರೇಮ್ ಮಾಡಿರ್ತಾರೆ. ಇದು ಮಾಡೋದ್ರಿಂದ ಎಲ್ಲರಿಗೂ ವೇರಿಯೇಷನ್ ಇಲ್ದಂಗೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಡೆದು ಚೀಟಿಂಗು ಆ್ಯಂಡ್ ಲೀಕೇಜ್ ಏನೂ ಆಗಲ್ಲ. ಕ್ವಶನ್ ಪೇಪರ್ ಲೀಕ್ ಮಾಡೋಕ್ಕೆ ಆಗಲ್ಲ, ನಿಮಗೆ ಬಂದಿರೋ ಪೇಪರ್ ಅವರಿಗಿರಲ್ಲ. ಇಷ್ಟು ಕ್ಲೀನ್ ಆ್ಯಂಡ್ ಫೈನಲ್ ಆಗಿ ಎಕ್ಸಾಮ್ ನಡೆಸ್ತಾರೆ NRIದವರು ಅಂತ ಹೋಪ್ ಇಟ್ಕೊಂಡಿದ್ದೀವಿ. ಹಾಗೆ ನಡೆಯುತ್ತೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ನೀವು ಅಂದ್ಕೊಳ್ಳೋ ರೀತಿ ಮಿಲ್ಕ್ ಪಾಲಿಸಿಗಳಿರಲ್ಲ. ಮಿಲ್ಕ್ ಮೀನ್ಸ್ ಮನಿ ಬೇಕು, ಇನ್ಫ್ಲುಯೆನ್ಸ್ ಬೇಕು, ಲಕ್ ಬೇಕು, ಕೊನೆಗೆ ನಾಲೆಡ್ಜ್ ಸ್ವಲ್ಪ ಬೇಕು ಅಂತಾರಲ್ಲ, ಹಾಗೇನಿಲ್ಲ. ನಾಲೆಡ್ಜ್ ಇಸ್ ದ ಪವರ್ ಆ್ಯಂಡ್ ನಾಲೆಡ್ಜ್ ಇಸ್ ದ ಆಲ್. ನೀವು ಸ್ವಲ್ಪ ಪ್ಯಾಕಪ್ ಮಾಡ್ಕೊಳ್ಳಿ. NRI ಎಕ್ಸಾಮ್ಸ್ಗಳ ಬಗ್ಗೆ ಇವತ್ತಿಂದನೇ ಮೈಂಡ್ ಸೆಟ್ ಮಾಡ್ಕೊಳ್ಳಿ. ವಿತಿನ್ ಎ ಇಯರ್ ನಿಮಗೆಲ್ಲ ಒಳ್ಳೆ ಯಶಸ್ಸು, ಸರ್ಕಾರಿ ಉದ್ಯೋಗ, ಸ್ಪೆಷಲಿ ಭಾರತ ಸರ್ಕಾರದ ಉದ್ಯೋಗಗಳು ಸಿಗ್ತವೆ. ಮುಂದೆ ಕರ್ನಾಟಕ ಸರ್ಕಾರದವರು ಕೂಡ NRI ಮಾಡಿದಲ್ಲಿ KRA ಕರ್ನಾಟಕ ರಿಕ್ರೂಟ್ಮೆಂಟ್ ಏಜೆನ್ಸಿ ಮಾಡಿಕೊಳ್ಳಲಿ ಅಂತ ಆಶಾಭಾವನೆ ವ್ಯಕ್ತಪಡಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.